ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆಯಲ್ಲಿ ಉದ್ದಿನ ವಡೆ ಮಾಡಿದ್ದಾರೆ. ಅದನ್ನು ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಇವತ್ತು ನಮ್ಮ ಮನೇಲಿ ಉದ್ದಿನ ವಡೆ ಮಾಡ್ತಾಯಿದ್ದೀನಿ. ಒಂದು ಮೀಡಿಯಮ್ ಗ್ಲಾಸ್ 2 ಗ್ಲಾಸ್ ಉದ್ದಿನ ಬೇಳೆ ನೆನೆ ಹಾಕಿದ್ದೀನಿ. ಒಂದು 3 ಅವರು ನುಣ್ಣಗೆ ರುಬ್ಬಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದೇ ಒಂದು ಸ್ವಲ್ಪ ಸೋಡಾ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ, ಒಂದು 3 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ 1 ಇಂಚು, ಒಂದು ಸ್ವಲ್ಪ ಮೆಣಸು ಹಾಕಿದ್ದೀನಿ, ಒಂದು ದೊಡ್ಡದಾಗಿ ಚಚ್ಚಿ, 1-2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಉದ್ದಿನ ವಡೆ ಕರಿಯಷ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸಿದ್ದೀನಿ. ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡಿದ್ದೀನಿ. ಉದ್ದಿನ ಬೇಳೆ ಚೆನ್ನಾಗಿ ನೆನೆಸ್ಕೊಬೇಕು, ನುಣ್ಣಗೆ ಬಿಟ್ಕೊಬೇಕು, ನೀರು ಹಾಕ್ತಿದೆ. ನಾನು ವಡೆ ಎತ್ತೋದ್ರಲ್ಲೇ ಹಿಂದೆಗಡೆ ಹಾಕಿ ಒಂದು ವಡೆ ಬಿಟ್ಟಿದ್ದೀನಿ. ಉದ್ದಿನ ವಡೆ ಎಲ್ಲ ಕೈಯಲ್ಲೇ ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಗುಂಡು ಬಿಟ್ಕೊಂಡಿದ್ದೀನಿ. ನಿಧಾನಕ್ಕೆ ಬೇಯಬೇಕು, ಉರಿ ಜಾಸ್ತಿ ಇಡೋದು ಬೇಡ, ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಬೇಕು. ತಿರುಗಿಸ್ತಾ ಇದ್ದೀನಿ ಈಗ. ಕೆಂಪಗಾಗಬೇಕು ಉದ್ದಿನ ವಡೆ. ಬೇಯಬೇಕು ಅಂದರೆ ಸ್ವಲ್ಪ ನಿಧಾನಕ್ಕೆ ಬೇಯಬೇಕು, ಒಳಗಡೆ ಎಲ್ಲ ಬೇಯಬೇಕು ಅಂತ. ಉರಿ ಏನು ಜಾಸ್ತಿ ಇರೋದು ಬೇಡ. ರೆಡಿಯಾಗಿದೆ. ಉದ್ದಿನ ವಡೆ ಉದ್ದಿನ ವಡೆ ಅಂತ
ಮತ್ತು ತುಂಬ ರುಚಿಯಾಗಿತ್ತು, ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ತುಂಬ ರುಚಿಯಾಗಿತ್ತು. ಈ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಿ ಮತ್ತು ಟೇಸ್ಟ್ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಖಂಡಿತ ತುಂಬ ರುಚಿಯಾಗಿತ್ತು. ಧನ್ಯವಾದಗಳು ಹಾಗೂ ಶುಭ ದಿನ. ಟಿಫಿನ್ ಇದು ನೀವು